ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಫೆಬ್ರವರಿ 15ರಿಂದ ಸುಕ್ಷೇತ್ರ ಬೀಜನಹಳ್ಳಿಯಿಂದ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಹಾಗೂ ಹರಳಿಯ ಜ್ಯೋತಿ ಯಾತ್ರೆ ಆರಂಭವಾಗಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯವಾಗಿ ಶರಣು ಶರಣಾರ್ಥಿ ಎಂಬ ಸಂದೇಶವನ್ನು ಘೋಷಿಸಲಾಗಿದ್ದು, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಾಮರಸ್ಯ ಹಾಗೂ ಸೌಹಾರ್ದತೆಯನ್ನು ಬಿತ್ತುವ ಉದ್ದೇಶ ಈ ಯಾತ್ರೆಯಾಗಿದೆ ಎಂದು ತಿಳಿಸಿದರು. ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನು ಜನಮನದಲ್ಲಿ ಬಿತ್ತುವ ಮೂಲಕ ಸುಂದರ ಹಾಗೂ ಮಾನವೀಯ ಸಮಾಜವನ್ನು ನಿರ್ಮಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಹಂತಗಳಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸುಕ್ಷೇತ್ರ ಬೀಜನಹಳ್ಳಿ ಪವಿತ್ರ ಸ್ಥಳವಾಗಿದ್ದು, ಅಲ್ಲಿಂದ ಆರಂಭವಾಗುವ ಈ ಜ್ಯೋತಿ ಯಾತ್ರೆ ಹಾಗೂ ಕಲ್ಯಾಣ ನಡಿಗೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಮತ್ತು ಬಸವ ಅಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಉದ್ದೇಶವನ್ನ ತಮಗೆ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಸುಕ್ಷೇತ್ರ ಬೀಜನಹಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಫೆಬ್ರವರಿ 15ರಿಂದ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಎನ್ನುತಕ್ಕಂಥ ಯಾತ್ರೆ ಆರಂಭವಾಗ್ತಾ ಇದೆ. ಈ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದ್ರೆ ಶರಣು ಶರಣಾರ್ಥಿ. ಈ ಯಾತ್ರೆಯ ಉದ್ದೇಶ ಏನು ಅಂದ್ರೆ, ಇವತ್ತು ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಸಾಮರಸ್ಯವನ್ನ ಬಿತ್ತಬೇಕು. ಒಂದು ಸುಂದರವಾಗಿರ್ತಕ್ಕಂತಹ ಸಮಾಜವನ್ನ ನಿರ್ಮಾಣ ಮಾಡುವ ದಿಶೆಯಲ್ಲಿ ಆ ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನ ಜನಮನದಲ್ಲಿ ಬಿತ್ತುವ ಉದ್ದೇಶದಿಂದ ಈ ಯಾತ್ರೆ, ಈ ನಡಿಗೆ ಆರಂಭವಾಗ್ತಾ ಇದೆ. ಇದು ಬೀಜನಹಳ್ಳಿಯಿಂದಲೇ ಏಕೆ ಅನ್ನತಕ್ಕಂತಹ ಪ್ರಶ್ನೆ ಮೊದಲನೇದಾಗಿ ಬರ್ತದೆ. ಬೀಜನಹಳ್ಳಿ ನಮಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. 12ನೇ ಶತಮಾನದಲ್ಲಿ ಶರಣ ಕಲ್ಯಾಣಮ್ಮ ಮತ್ತು ಶರಣ ಹರಳಯ್ಯನವರು ತಮ್ಮ ತೊಡೆಯ ಚರ್ಮವನ್ನ ತೆಗೆದು ಗುರು ಬಸವಣ್ಣನವರಿಗೆ ಪಾದರಕ್ಷೆಯನ್ನ ಮಾಡಿಕೊಡ್ತಾರೆ. ಆದರೆ ಬಸವಣ್ಣನವರು ಅದನ್ನ ತೊಡಲಿಲ್ಲ. ಅದನ್ನ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು, ಇದು ಈ ಪಾದರಕ್ಷೆಗಳು ಇಡೀ ಪೃಥ್ವಿಗೆ ಸಮಬಾರದು ಅನ್ನತಕ್ಕಂಥ ಬಹಳ ದೊಡ್ಡ ಸಂದೇಶವನ್ನ ನೀಡ್ತಾರೆ. ಅಂತ ಪಾದರಕ್ಷೆಗಳು ಇರತಕ್ಕಂಥದ್ದು ಇವತ್ತು ಬೀಜನಹಳ್ಳಿಯಲ್ಲಿ. ಮತ್ತಿದು ಬಸವಾಭಿಮಾನಿಗಳಿಗೆ, ಕನ್ನಡಿಗರಿಗೆ ಇನ್ನೂ ಒಂದು ಬಹಳ ವಿಶೇಷ ಅಂತಂದ್ರೆ, ಬಸವಣ್ಣನವರು ಮುಟ್ಟಿರ್ತಕ್ಕಂತಹ ವಸ್ತು ಈ ಭೂಮಿಯ ಮೇಲೆ ಯಾವುದಾದ್ರೂ ಇದ್ರೆ ಅದು ಹರಳಯ್ಯನವರ ಪಾದರಕ್ಷೆಗಳು ಮಾತ್ರ. ಹೀಗಾಗಿ ಬೀಜನಹಳ್ಳಿ ನಮಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕಾಗಿ ಬೀಜನಹಳ್ಳಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಆಶಯವನ್ನ ಇಟ್ಟುಕೊಂಡು ಈ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಆರಂಭವಾಗ್ತಾ ಇದೆ. ಇದು ದಿನಾಲು ಒಂದೊಂದು ಹಳ್ಳಿಯಲ್ಲಿ, ಅಂದ್ರೆ 10-15 ಕಿಲೋಮೀಟರ್ಗಳ ಮೇಲೆ ಬರ್ತಕ್ಕಂಥ ಹುಬ್ಬಳ್ಳಿ ಮಟ್ಟದ ಹಳ್ಳಿಗಳಲ್ಲಿ ದಿನಾಲು ಕಾರ್ಯಕ್ರಮಗಳನ್ನ ಮಾಡಲಾಗ್ತದೆ. ಬೆಳಿಗ್ಗೆ 6ರಿಂದ 7ರವರೆಗೆ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ನಡೀತದೆ. ಆಮೇಲೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ, ಯಾಕೆಂದ್ರೆ ಈ ದೇಶವನ್ನ ಕಟ್ಟತಕ್ಕಂಥವ್ರು, ಈ ಸಮಾಜವನ್ನ ಸುಭದ್ರವಾಗಿ ಬೆಳೆಸ್ತಕ್ಕಂಥವ್ರು ಯುವಶಕ್ತಿ ಇರುವುದರಿಂದ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಇರುತ್ತದೆ. ಸಾಯಂಕಾಲ ಇಡೀ ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಒಂದು ಕಲ್ಯಾಣ ನಡಿಗೆ ಊರಲ್ಲಿ ನಡೀತದೆ. ಆಮೇಲೆ ಸಾರ್ವಜನಿಕ ಸಮಾರಂಭದಲ್ಲಿ ಸುಮಾರು 2-3 ಅತಿಥಿಗಳು ಬಸವ ತತ್ವವನ್ನ ತಿಳಿಸಿಕೊಡ್ತಕ್ಕಂತಹ ಕಾರ್ಯಕ್ರಮ ಇರುತ್ತದೆ, ಸಾರ್ವಜನಿಕ ಸಮಾರಂಭ. ಆಮೇಲೆ ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ಒಂದು ಕಲ್ಯಾಣ ಕ್ರಾಂತಿ ನಾಟಕ ಇರುತ್ತದೆ. ಈ ಕಲ್ಯಾಣ ಕ್ರಾಂತಿ ನಾಟಕವನ್ನ ಮಾಡ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆಯ ಸಿರಿಗೆರೆಯ ಧಾತ್ರಿ ಕಲಾವಿದರ ತಂಡದವರು ಈ ನಾಟಕವನ್ನ ಆಡ್ತಾರೆ. ಬಹುಶಃ ಇದು ಹಳ್ಳಿಗರ ಮನಕ್ಕೆ ಮುಟ್ಟುವಂತಹ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ನಾಟಕ ಇದು. ಇದು ಶರಣು ಶರಣಾರ್ಥಿ ಕಾನ್ಸೆಪ್ಟ್ ಮೇಲೆ ಆಗಿರ್ತಕ್ಕಂತಹ ನಾಟಕ. ಅಂತಾರಾಷ್ಟ್ರೀಯ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಬೀದರ್ ಜಿಲ್ಲೆಯ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆ ತೋರಿ 2 ಪದಕಗಳನ್ನು ಗೆಲ್ಲುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿದ್ದಾರೆ. ವಿವಿಧ ದೇಶಗಳ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದ ಈ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಬೀದರ್ ಜಿಲ್ಲೆಯ 2 ಬಾಕ್ಸರ್ಗಳು ಕಠಿಣ ಸ್ಪರ್ಧೆಯನ್ನು ಎದುರಿಸಿ ಪ್ರಶಂಸನೀಯ ಪ್ರದರ್ಶನ ನೀಡಿ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಸಾಧನೆಗೆ ಜಿಲ್ಲೆಯ ಕ್ರೀಡಾಭಿಮಾನಿಗಳು ಅಪಾರ ಸಂತಸ ವ್ಯಕ್ತಪಡಿಸಿದ್ದು, ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಕ್ರೀಡಾಪಟುಗಳ ಶ್ರಮ, ಶಿಸ್ತು ಹಾಗೂ ನಿರಂತರ ಅಭ್ಯಾಸವೇ ಈ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣ ಎಂದು ತರಬೇತಿದಾರರು ತಿಳಿಸಿದ್ದಾರೆ.
ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಅಂತಾರಾಷ್ಟ್ರೀಯ ಸಾಧನೆಗಳನ್ನು ಮಾಡುವ ವಿಶ್ವಾಸವನ್ನು ಕ್ರೀಡಾಪಟುಗಳು ವ್ಯಕ್ತಪಡಿಸಿದ್ದಾರೆ. ಈ ಸಾಧನೆಯ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೀದರ್ ಹಾಗೂ ಕಲ್ಯಾಣ ಕರ್ನಾಟಕ ಕ್ರೀಡಾ ಕಿಕ್ ಬಾಕ್ಸಿಂಗ್ ಸಂಸ್ಥೆಯ ವತಿಯಿಂದ ಪದಕ ವಿಜೇತ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು. ಕಲ್ಯಾಣ ಕರ್ನಾಟಕ ಕಿಕ್ ಬಾಕ್ಸಿಂಗ್ ಸಂಸ್ಥೆ ವತಿಯಿಂದ ನಾನು ಸೂರ್ಯಕಾಂತ್ ಅವರೇ ಸಂಸ್ಥಾಪಕರು ಬೀದರ್ ಮೀಡಿಯಾದವರಿಗೂ ಮತ್ತೊಮ್ಮೆ ನಾನು ಈ ನಮ್ಮ ಸಂಸ್ಥೆಯಿಂದ ಸ್ವಾಗತವನ್ನು ಕೋರುತ್ತಾ, ಇಲ್ಲಿ ಫಸ್ಟ್ ನಾವು ಬಿದ್ದಿದ್ದು ಇರಾಕ್ ಸೀನಿಯರ್ ಕ್ಯಾಟಗಿರಿಯಲ್ಲಿ. ಇರಾಕ್ ವರ್ಸಸ್ ಇಂಡಿಯಾ ಎಮ್ ಡಿ ಮೊಹಮ್ಮದ್ ಪರ್ವೇಜ್ ಖಾನ್ ಅವರ ಅಪೋಸಿಟ್ ಇತ್ತು. ಅವರೊಂದು ಅಪೋಸಿಟಲ್ಲಿ ಎಮ್ ಡಿ ಪರ್ವೇಜ್ ಖಾನ್ ಇಂಡಿಯಾ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿರ್ತಾರೆ. ಫೈನಲಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ಬಿದ್ದಿತ್ತು. ಅದರಲ್ಲಿ ಎಮ್ ಡಿ ಪರ್ವೇಜ್ ಖಾನ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ, ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿರ್ತಾರೆ. ಅದೇ ರೀತಿ ನಿಶಿತ್ ಜೂನಿಯರ್ ಕ್ಯಾಟಗಿರಿಯಲ್ಲಿ ಈಜಿಪ್ಟ್ ಕಂಟ್ರಿ ಬಿದ್ದಿತ್ತು. ಸೆಮಿಫೈನಲ್ ಅವರನ್ನು ಗೆದ್ಕೊಂಡು ಫೈನಲ್ಗೆ ಹೋಗಿದ್ರು. ಅಲ್ಲೂ ಕೂಡ ಇಂಡಿಯಾ ವರ್ಸಸ್ ಇಂಡಿಯಾನೇ ಬಿದ್ದಿತ್ತು. ಅದರಲ್ಲಿ ಇಂಡಿಯಾದಿಂದ ನಿಶಿತ್ ಸವಾಲಿ ಅವರು ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಇವ್ರದ್ದು ಹರಿಯಾಣ ಸೀನಿಯರ್ ಕ್ಯಾಟಗಿರಿಯಲ್ಲಿ ಹರಿಯಾಣ ವರ್ಸಸ್ ಕರ್ನಾಟಕ, ಜೂನಿಯರ್ ಕ್ಯಾಟಗಿರಿಯಲ್ಲಿ ರಾಜಸ್ಥಾನ್ ವರ್ಸಸ್ ಕರ್ನಾಟಕ. ರಾಜಶೇಖರ್ ಸವರ್ಗಿ, ಇಲ್ಲಿ ಬೀದರ್ನಲ್ಲಿ 11ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾರತದ ಪ್ರತಿನಿಧಿಯಾಗಿ 5ನೇ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಕಪ್ ನವದೆಹಲಿಯಲ್ಲಿ ಭಾರತಕ್ಕೆ ಒಂದು ಬಂಗಾರವನ್ನು ತಂದುಕೊಟ್ಟು ನನಗೆ ತುಂಬಾ ಖುಷಿ ಆಗ್ತಿದೆ. मैं अपने परिवार वालों को बहुत बहुत धन्यवाद देना चाहूँगा और मेरे कोच सुमित मौर्य सर जी को भी बहुत बहुत धन्यवाद देना चाहूँगा, क्योंकि इनके मार्गदर्शन और सपोर्ट की वजह से ही मैं आज इस मुकाम को हासिल कर पाया हूँ. हमारे टीम मैनेजर इमरान सर ने भी बहुत अच्छा काम किया है और मेरे भाई परवेज खान जी ने, जब मैं वहाँ सफर पे था तो हर समय मेरे लिए एक बड़े भाई के रूप में इन्होंने मेरे साथ खड़े रहे थे. एंड इट्स अ ग्रेट फीलिंग रिप्रेजेंटिंग इंडिया and it's a very rare moment, and I must say it's an experience of a lifetime. And I would like to thank everyone from all the organizers to participants from WACO India, WACO Karnataka, WACO Bidar. Thank you all for making this happen, and I hope that kickboxing as a sport becomes more bigger and more popular in future. Thank you everyone. ವಿಜಯ ಕರ್ನಾಟಕ ಪತ್ರಿಕೆಯ ಎಕ್ಸಲೆನ್ಸ್ ಅಂಡ್ ಆನರ್ ಕಾರ್ಯಕ್ರಮವನ್ನು ಇಂದು ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುವ ಇಂತಹ ವೇದಿಕೆಗಳು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗುತ್ತವೆ ಎಂದು ಅವರು ಹೇಳಿದರು. ಸಾಧಕರಿಗೆ ನೀಡುವ ಗೌರವವು ಮುಂದಿನ ಪೀಳಿಗೆಗೆ ದಿಕ್ಕು ತೋರಿಸುವ ಕಾರ್ಯವಾಗುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪುಟ್ಟಗೌರಿ ಮದುವೆ ಧಾರಾವಾಹಿಯ ಖ್ಯಾತಿಯ ನಟಿ ಹಾಗೂ ಲೇಖಕಿ ರಂಜನಿ ರಾಘವನ್ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಸುದರ್ಶನ್ ಚನ್ನಂಗಿಹಳ್ಳಿ ಉಪಸ್ಥಿತರಿದ್ದರು. ಸಾಧಕರನ್ನು ಗೌರವಿಸುವ ಮೂಲಕ ಸಮಾಜದಲ್ಲಿ ಸಾಧನೆಯ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪ್ರಸಿದ್ಧ ಗ್ರಾಮವಾಗಿದೆ. ಈ ಐತಿಹಾಸಿಕ ಮಹತ್ವ ಮತ್ತೊಮ್ಮೆ ಬೆಳಕಿಗೆ ಬಂದಿದ್ದು ಇತ್ತೀಚೆಗೆ ಗ್ರಾಮದಲ್ಲಿ ಭೂಗರ್ಭದಿಂದ ಪುರಾತನ ಅವಶೇಷಗಳು ಪತ್ತೆಯಾಗಿವೆ. ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಸಮಾವೇಶದ ಅಂಗವಾಗಿ ಅಡುಗೆ ತಯಾರಿಗಾಗಿ ಭವಾನಿ ದೇವಸ್ಥಾನದ ಹಿಂಭಾಗ ಜಾಗವನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಅಚ್ಚರಿ ಬೆಳಕಿಗೆ ಬಂದಿದೆ. ಸ್ವಚ್ಛತಾ ಕಾರ್ಯದ ವೇಳೆ ಭೂಮಿಯನ್ನು ಅಗೆದಾಗ ಪುರಾತನ ಕಾಲದ ಅವಶೇಷಗಳು ಕಾಣಿಸಿಕೊಂಡಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಕುತೂಹಲ ಹಾಗೂ ಸಂಚಲನ ಉಂಟಾಗಿದೆ. ನಾರಾಯಣಪುರ ಗ್ರಾಮವು ಪುರಾತನ ಇತಿಹಾಸವನ್ನು ಹೊಂದಿದ್ದು ಈ ಅವಶೇಷಗಳು ಗ್ರಾಮದ ಐತಿಹಾಸಿಕ ಮಹತ್ವಕ್ಕೆ ಮತ್ತೊಂದು ಸಾಕ್ಷಿಯಾಗಿವೆ. ಪತ್ತೆಯಾದ ಅವಶೇಷಗಳು ಯಾವ ಕಾಲಘಟ್ಟಕ್ಕೆ ಸೇರಿವೆ ಎಂಬುದನ್ನು ಪುರಾತತ್ವ ತಜ್ಞರು ಪರಿಶೀಲಿಸಬೇಕಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಪತ್ತೆಯಾದ ಅವಶೇಷಗಳು ಯಾವ ಕಾಲಘಟ್ಟಕ್ಕೆ ಸೇರಿವೆ ಎಂಬುದನ್ನು ಪುರಾತತ್ವ ತಜ್ಞರು ಪರಿಶೀಲಿಸಬೇಕಿದೆ. ಈ ವಿಷಯದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಪುರಾತತ್ವ ಇಲಾಖೆಯ ಗಮನ ಸೆಳೆಯುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದು ಸಮಗ್ರ ಅಧ್ಯಯನ ನಡೆಸುವಂತೆ ಒತ್ತಾಯಿಸಿದ್ದಾರೆ.
इधर में नीर चल रहा। हाँ शिरा तो ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಂಗಲ್ ಹನುಮಂತಯ್ಯರವರು ಒಬ್ಬ ಪ್ರಾಮಾಣಿಕ ಹಾಗೂ ಧೀಮಂತ ರಾಜಕಾರಣಿಯಾಗಿದ್ದು ಅವರ ಆದರ್ಶಗಳು ಮತ್ತು ಸಿದ್ಧಾಂತಗಳು ಇಂದಿನ ತಲೆಮಾರಿಗೆ ಮಾರ್ಗದರ್ಶನ ನೀಡುತ್ತವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಕೆಂಗಲ್ ಹನುಮಂತಯ್ಯರ ಜಯಂತಿ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿತವಾಗಿರುವ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಸುಂದರ ಹಾಗೂ ಭವ್ಯವಾದ ವಿಧಾನಸೌಧವನ್ನು ನಿರ್ಮಿಸಿದ ಕೀರ್ತಿ ಹನುಮಂತಯ್ಯರವರಿಗೆ ಸಲ್ಲುತ್ತದೆ ಎಂದು ಸ್ಮರಿಸಿದರು. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ ನಾಯಕರಾಗಿದ್ದ ಹನುಮಂತಯ್ಯರು ಕೇಂದ್ರದ ರೈಲ್ವೆ ಸಚಿವರಾಗಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಜೊತೆಗೆ ಸಂವಿಧಾನ ರಚನಾ ಸಮಿತಿಗೆ ಅಮೂಲ್ಯ ಸಲಹೆಗಳನ್ನು ನೀಡುವ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಸಿಎಂ ಹೇಳಿದರು. ರಾಜ್ಯದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿಯಾಗಿದ್ದ ಹನುಮಂತಯ್ಯರು ವಿಧಾನಸೌಧಕ್ಕೆ ಬುನಾದಿ ಹಾಕಿದರು. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿರಲಿಲ್ಲ ಎಂಬುದು ನೋವಿನ ಸಂಗತಿ ಎಂದು ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂತಹ ಮಹಾನ್ ನಾಯಕರ ಸೇವೆ ಮತ್ತು ತ್ಯಾಗವನ್ನು ಸದಾ ಸ್ಮರಿಸಬೇಕು ಎಂದು ಅವರು ಕರೆ ನೀಡಿದರು. ಸರ್ಕಾರ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಒಬ್ಬ ಧೀಮಂತ ರಾಜಕಾರಣಿ. ವಿಧಾನಸೌಧ ಇದೆಯಲ್ಲ, ಇದೇ ಬಹಳ ಸುಂದರವಾಗಿರ್ತಕ್ಕಂಥ ವಿಧಾನಸೌಧ. ಇದನ್ನ ಕೆಂಗಲ್ ಹನುಮಂತಯ್ಯನವರು ಅವರ ಪ್ಲಾನ್ ಮಾಡಿ ಅವರು ಪ್ಲಾನ್ ಮಾಡಿ ಇದನ್ನು ಕಟ್ಟಿಸಿದಂಥದ್ದು ಅವರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸುಂದರವಾದಂಥ ವಿಧಾನಸೌಧ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಂಟೈರ್ ಕ್ರೆಡಿಟ್ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಏಕೀಕರಣ ಹೋರಾಟ ಮಾಡಿದ್ರು. ಇವತ್ತು ಕರ್ನಾಟಕ ಏಕೀಕರಣ ಆಗಿದ್ದರೆ, ದೇಶದಲ್ಲಿ ಏಕೀಕರಣ ಆಗಿದ್ದರೆ ಅವ್ರದ್ದು ಕೂಡ ಕೆಂಗಲ್ ಹನುಮಂತಯ್ಯನವ್ರ ಪಾತ್ರ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರದಲ್ಲೂ ಕೂಡ ರೈಲ್ವೆ ಮಂತ್ರಿ ಆಗಿದ್ದರು. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನ ಚೇರ್ಮನ್ ಆಗಿದ್ದರು. ಅವರು ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಮೇಲೆ ಅನೇಕ ಸಲಹೆಗಳನ್ನು ಸಂವಿಧಾನ ರಚನಾ ಸಮಿತಿಗೆ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಬ್ಬ ಧೀಮಂತ ರಾಜಕಾರಣಿ, ಮೊದಲನೇ ಎಲೆಕ್ಟೆಡ್ CM, ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಆದರೆ ವಿಧಾನಸೌಧ ಒಂದು ಏನಪ್ಪ ನೋವಿನ ಸಂಗತಿ ಅಂತಂದರೆ, ಅವರು ಉದ್ಘಾಟನೆ ಚೀಫ್ ಮಿನಿಸ್ಟರಾಗಿ ಉದ್ಘಾಟನೆ ಮಾಡಲಿಲ್ಲ. ಚೀಫ್ ಮಿನಿಸ್ಟರಾಗಿ ಉದ್ಘಾಟನೆ ಭಾಳ ನೋವಿನ ಸಂಗತಿ. ಯಾಕೆಂದರೆ ವಿಧಾನಸೌಧಕ್ಕೆ ಇದು ಕಟ್ಟಡಕ್ಕೆ
ಭಾಳ ಮುತುವರ್ಜಿ ತಗೊಂಡು ಸ್ವತಃ ಅವರೇ ಎಲ್ಲ ಮುತುವರ್ಜಿಯನ್ನು ವಹಿಸಿ ಕಟ್ಟಿಸಿದ್ರು. ಅದರ ಉದ್ಘಾಟನೆ ಅವರು ಚೀಫ್ ಮಿನಿಸ್ಟರ್ ಆಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನೋವು ಸಂಗತಿ ಅಂತಕ್ಕಂಥ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.